ಲವ್ ಫುಡ್ ಆ್ಯಂಡ್ ಬ್ಲಾಗ್. ಇವತ್ತು ನಮಗೆ 100 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಆ್ಯಂಡ್ ನಾವು ತುಂಬ ಖುಷಿಯಾಗಿದ್ದೀರಿ. ಸೊ ಈ 100 ಸಬ್ಸ್ಕ್ರೈಬರ್ಸ್ ಬಂದಿರೋದ್ರಲ್ಲಿ ನಾವು ಅಂದ್ಕೊಳ್ತೀವಿ ವಿ ಹ್ಯಾವ್ ಟು ಡೂ ಸಮಥಿಂಗ್ ಮೋರ್ ಸೀರಿಯಸ್ ಆ್ಯಂಡ್ ಲೈಕ್ ಇನ್ನೂ ಜಾಸ್ತಿ ವೀಡಿಯೋಸ್ ಆ್ಯಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ. ಸೊ ಇವಾಗಿಂದ ನೀವು ಎವ್ರಿ ಅದರ್ ವೀಕ್ ಒನ್ ವೀಡಿಯೋ ಅಟ್ಲೀಸ್ಟ್ ನಾವು ಒಂದು ವೀಡಿಯೋ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಸೊ ಇವತ್ತು ನಮ್ಮ ವಿಡಿಯೋಲಿ ನಾವು ಬನಾನಾ ಮಫಿನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದರ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ನಮಗೆ 2 ಕಪ್ ಹಿಟ್ಟು, ಲೈಕ್ ಆಲ್ ಪರ್ಪಸ್ ಫ್ಲೋರ್ ಆರ್ ವೀಟ್ ಫ್ಲೋರ್ ಬಳಸ್ಬೋದು. ನಾನಿಲ್ಲಿ ಗ್ಲೂಟನ್ ಫ್ರೀ ಫ್ಲೋರ್ ಬಳಸ್ತಾ ಇದ್ದೀನಿ. ಆಮೇಲೆ 1/2 ಕಪ್ ಬ್ರೌನ್ ಶುಗರ್ ಬೇಕು, 3 ರೈಪ್ ಬನಾನಾಸ್, 2 ಎಗ್ಸ್ ಬೇಡ ಅಂದರೆ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ವಿತ್ ಫ್ಲ್ಯಾಕ್ಸ್ ಸೀಡ್ಸ್, ಬೇಕಿಂಗ್ ಪೌಡರ್, ಸಿನಮನ್, ವೆನಿಲಾ ಎಕ್ಸ್ಟ್ರಾಕ್ಟ್, ಲೈಕ್ 1/2 ಟೀಸ್ಪೂನ್ ಆಫ್ ಸಾಲ್ಟ್. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಕೋಕೋನಟ್ ಆಯಿಲ್ ಬೇಡ ಅಂದರೆ ಯು ಕ್ಯಾನ್ ಯೂಸ್ ಬಟರ್, ಬಟ್ 1/2 ಕಪ್ ಆಫ್ ರೂಮ್ ಟೆಂಪರೇಚರ್ಡ್ ಬಟರ್ ತೊಗೊಳ್ಳಿ. ಐ ಥಿಂಕ್ ಅಷ್ಟೇ. ದೀಸ್ ಆರ್ ಆರ್ ಇಂಗ್ರೀಡಿಯೆಂಟ್ಸ್. ಸೊ ಈಗ ನಾವು ಫಸ್ಟ್ ಆ್ಯಂಡ್ ನನಗೆ 2 ಬೌಲ್ಸ್ ತೊಗೊಂಡಿದ್ದೀನಿ, ಒಂದು ಡ್ರೈ ಇಂಗ್ರೀಡಿಯೆಂಟ್ಗೆ, ಒಂದು ವೆಟ್ ಇಂಗ್ರೀಡಿಯೆಂಟ್ಗೆ. ಸೊ ಇವಾಗ ಹೋಗಿ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ನಾನು 2 ಕಪ್ಸ್ ಹಿಟ್ಟು ತೊಗೋತಾ ಇದ್ದೀನಿ. ಲೈಕ್ ಸೊ ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಜಲ್ಲಡಿ ಮಾಡಿಕೊಂಡ್ರೆ. ಸೊ ಏನಾದರೂ ಲಂಪ್ಸು ಆ ಥರ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಸೊ ಆಲ್ವೇಸ್ ಡೂ ದ್ಯಾಟ್. ಸೊ 2 ಕಪ್ಸ್. ಸೊ ನಾನು ಅದ್ರ ಜೊತೆಗೇ ಲೈಕ್ 1/2 ಟೀಸ್ಪೂನ್ ಸಾಲ್ಟ್ ತೊಗೋತಾ ಇದ್ದೀನಿ ಆ್ಯಂಡ್ ಅರೌಂಡ್ 1.5 ಟೀಸ್ಪೂನ್ ಬೇಕಿಂಗ್ ಪೌಡರ್ ತೊಗೋತಾ ಇದ್ದೀನಿ. ಆ್ಯಂಡ್ 1 ಟೀಸ್ಪೂನ್ ಸಿನಮನ್. ಸೊ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊತೀನಿ ಈಗ. ಸೊ ಈಗ ವೆಟ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಜಲ್ದಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಫಸ್ಟ್ 2 ಎಗ್ಸ್, ಸೊ ಎಗ್ಸ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸೊ ಎಗ್ಸ್ ಈ ಥರ ಬೀಟ್ ಮಾಡ್ಕೊಂಡ್ಮೇಲೆ, ಸೊ ಎಗ್ಸ್ ಬೀಟ್ ಮಾಡ್ಕೊಂಡಿದ್ದೀನಿ. ಇದು ಎಗ್ಸ್ ಬೀಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ 1/2 ಕಪ್ ಬ್ರೌನ್ ಶುಗರ್ ಹಾಕ್ತಾಯಿದ್ದೀನಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ಯು ಕ್ಯಾನ್ ಆ್ಯಡ್ ಲಿಟಲ್ ಬಿಟ್ ಮೋರ್. ನಾನು ಸ್ವಲ್ಪ ಕಮ್ಮಿ ಶುಗರ್ ಹಾಕೋಕ್ಕೆ ಲೈಕ್ ಆಲ್ವೇಸ್ ಪ್ರಿಫರ್ ಮಾಡ್ತೀನಿ. ಅದರಿಂದ 1/2 ಕಪ್ಪೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಹಂಗೆ ಲೈಕ್ ಕೋಕೋನಟ್ ಆಯಿಲ್ ಅಂತ ಹೇಳಿದ್ನಲ್ಲ, ಕೋಕೋನಟ್ ಆಯಿಲ್ ಬೇಡ ಅಂದರೆ ನೀವು ರೂಮ್ ಟೆಂಪರೇಚರ್ ಬಟರ್ ಯೂಸ್ ಮಾಡ್ಬೋದು. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬನಾನಾ ಮಫಿನ್ ಮಾಡೋಕ್ಕೆ ನಮಗೇನು ಲೈಕ್ ಬೀಟರ್ ಆ ಥರ ಏನೂ ಬೇಕಾಗಿಲ್ಲ. ಸೊ ವಿ ಕ್ಯಾನ್ ಜಸ್ಟ್ ಯೂಸ್ ಅ ರೆಗ್ಯುಲರ್ ಕಿಚನಲ್ಲಿರೋ ಫೋರ್ಕ್ಸ್ ಆ್ಯಂಡ್ ಸ್ಪೂನಲ್ಲಿ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೋದು. ನಮಗೇನು ಸ್ಪೆಷಲಾಗಿ ಎಲೆಕ್ಟ್ರಿಕ್ ಬೀಟರ್ ಆ ಥರ ಏನೂ ಬೇಕಾಗಿಲ್ಲ. ಸೊ ಯು ಕ್ಯಾನ್ ಯೂಸ್ ಯುವರ್ ಹ್ಯಾಂಡ್. ಸೊ ಇದಕ್ಕೆ ನಾನೀಗ ಲೈಕ್ ಅರೌಂಡ್ 2 ಟೀಸ್ಪೂನ್ ಅಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕ್ಕೋತೀನಿ. ಸೂನಸ್ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ವಾಸನೆ ಬರ್ತಿದೆ ಗೊತ್ತಾ. ಸೊ ಈಗ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಈಗ ನಾವು ಬನಾನಾನ ಮುಷ್ ಮಾಡ್ಕೊಳ್ಳೋಣ. ನೋಡಿ ಈ ಸೊ ಈಗ ಬನಾನಾಸ್ನೆಲ್ಲ ಮುಷ್ ಮಾಡ್ಕೊತೀನಿ. ಇವಾಗ ಇದೆಲ್ಲ ಮುಷ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಷ್ ಮಾಡ್ಕೊಂಡಿರೋದನ್ನು ನಾನು ನಮ್ಮ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ
ನಾನು ನನ್ನ ಮಫಿನ್ ಬೇಕಿಂಗ್ ಟ್ರೇ ತೊಗೊಂಡು ಅದಕ್ಕೆಲ್ಲದಕ್ಕೂ ಲೈಕ್ ಆಯಿಲ್ ಹಚ್ಕೊಂಡಿದ್ದೀನಿ. ಸೊ ಆ್ಯಂಡ್ ಆಲ್ಸೋ ಇವಾಗ ನಾವು ನಮ್ಮ ಅವನ್ ಆನ್ ಮಾಡ್ಕೊಳ್ಳೋಣ. ಸೊ ನಾನು 350 ಡಿಗ್ರಿ ಫ್ಯಾರನೈಟ್ಸ್ಗೆ ಆನ್ ಮಾಡ್ಕೊತಾ ಇದ್ದೀನಿ. ಸೆಲ್ಸಿಯಸ್ ಅಲ್ಲಾದರೆ 175 ಡಿಗ್ರಿ ಸೆಲ್ಸಿಯಸ್ ಇಟ್ಕೋಬೇಕು. ಸೊ ಲೆಟ್ ಬಿ ಪ್ರೀ ಹೀಟ್. ಸೊ ಅದು ಪ್ರೀ ಹೀಟ್ ಆಗೋಗ ನಾವೇನು ಮಾಡೋಣ ಅಂದರೆ ಈ ವೆಟ್ ಇಂಗ್ರೀಡಿಯೆಂಟ್ ಇದೆಯಲ್ಲ, ಈ ವೆಟ್ ಇಂಗ್ರೀಡಿಯೆಂಟ್ನ ಡ್ರೈ ಇಂಗ್ರೀಡಿಯೆಂಟ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನನ್ನ ಕಿಡ್ಸ್ಗೆ ತುಂಬ ಇಷ್ಟ. ನನ್ನ ಮಗಳು 1 ಇಯರ್ ಇರೋಕ್ಕಿಂತ ಲೈಕ್ ಐ ಸ್ಟಾರ್ಟೆಡ್ ಮೇಕಿಂಗ್. ಬಟ್ ನಾನು ಯಾವಾಗೂ ಮೈದಾ ಹಿಟ್ಟು ಜಾಸ್ತಿ ಬಳಸಲಿಲ್ಲ, ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೆ. ಆ್ಯಂಡ್ ಈಗ ರೀಸೆಂಟಾಗಿ ಐ ಆಮ್ ಆಲ್ಸೋ ಟ್ರೈಯಿಂಗ್ ಗ್ಲೂಟನ್ ಫ್ರೀ. ಆ್ಯಂಡ್ ಗ್ಲೂಟನ್ ಫ್ರೀಯಲ್ಲೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ನೀವು ಇದನ್ನು ಮೈದಾ ಆಗಲಿ ಗೋಧಿ ಹಿಟ್ಟಾಗಲಿ ಆರ್ ಗ್ಲೂಟನ್ ಫ್ರೀ ಈದರ್ ಎನಿಥಿಂಗ್, ಇಟ್ ಟೇಸ್ಟ್ ರಿಯಲಿ ಗುಡ್. ಆ್ಯಂಡ್ ನಾನಿದು ನಮ್ಮ ಕಿಡ್ಸ್ಗೆ ಬ್ರೇಕ್ಫಾಸ್ಟ್ಗೆ ಕೊಡ್ತೀನಿ, ಸಮ್ಟೈಮ್ ಅವ್ರ ಲಂಚ್ಗೆ ಸ್ನ್ಯಾಕ್ ಥರ ಕೊಡ್ತೀನಿ. ಸೊ ನನ್ನ ಮಗನಿಗಂತೂ ಇದು ತುಂಬ ಇಷ್ಟ. ಇದ್ರ ಮೇಲೆ ನಾನು ಚಾಕ್ಲೇಟ್ ಚಿಪ್ ಹಾಕಿ ಡೆಕೋರೇಟ್ ಮಾಡಿ ಇಡ್ತೀನಿ. ಅವನು ಚಾಕ್ಲೇಟ್ ಚಿಪ್ಗೋಸ್ಕರ ತೊಗೊಂಡು ತಿಂತಾನೆ. ಆ್ಯಂಡ್ ಅವ್ನಿಗೊಂದು ಸತಿ ಟೇಸ್ಟ್ ಇಷ್ಟ ಆದರೆ ಅವನಿನ್ನ ಲೈಕ್ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್, ಲೈಕ್ ಹಿಲ್ ಜಸ್ಟ್ ಈಟ್ ಇಟ್. ಸೊ ನೋಡಿ, ಬ್ಯಾಟರ್ ಈ ಥರ ಇರಬೇಕು, ತುಂಬ ರನ್ನಿಯಾಗಿರಬಾರ್ದು. ಆ್ಯಂಡ್ ಇದು ತಿಕ್ಕಾಗಿದೆ. ಸೊ ನಾನು ಇದಕ್ಕೆ ಚಾಕ್ಲೇಟ್ ಚಿಪ್ಸ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಚಾಕ್ಲೇಟ್ ಚಿಪ್ಸ್ ಬೇಕಾಗಿಲ್ಲ ಅಂದರೆ ಯು ಕ್ಯಾನ್ ಲೈಕ್ ಯು ಡೋಂಟ್ ಹ್ಯಾವ್ ಟು ಆ್ಯಡ್ ಇಟ್. ಬಟ್ ಮಕ್ಕಳಿಗೋಸ್ಕರ ನಾನು ಚಾಕ್ಲೇಟ್ ಚಿಪ್ಸ್ ಆ್ಯಡ್ ಮಾಡ್ತೀನಿ. ಲೈಕ್ 1/4 ಕಪ್ ತುಂಬ ಏನು ಆ್ಯಡ್ ಮಾಡ್ತಾಯಿಲ್ಲ. ಹಾಕಿ ಮಿಕ್ಸ್ ಮಾಡೋಣ. ಚೂರು ಮೇಲೆ ಡೆಕೋರೇಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಾನಿವಾಗ ಬೇಕಿಂಗ್ ಟ್ರೇಲಿ ಹಾಕೋತಾ ಇದ್ದೀನಿ. 3/4 ಆಫ್ ದ ಟ್ರೇ ಹಾಕ್ಕೊಳ್ಳಿ, ಫುಲ್ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಆ್ಯಂಡ್ ಇದು 20 ಮಿನಿಟ್ಸ್ ಬೇಕಾಗುತ್ತೆ ಟೈಮ್. ದ ಬೇಕಿಂಗ್ ಟೈಮ್ ಫಾರ್ ದಿಸ್ ಇಸ್ ಫಾರ್ 20 ಮಿನಿಟ್ಸ್. ಸೊ ಲೆಟ್ಸ್ ಫಿಲ್ ಇಟ್ ಅಪ್ ಟು ಲೈಕ್ 3/4. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಈಸಿಯಾಗಿ 3-4 ಡೇಸ್, ಅಟ್ಲೀಸ್ಟ್ 3 ಡೇಸ್ ತಿನ್ಬೋದು. ನಾನು ನೋಟಿಸ್ ಮಾಡಿರೋದು ಏನಂದರೆ, ನಮಗೆ ಬನಾನಾ ಅಲ್ಲಿ ಮುಷಿನೆಸ್ ಇರುತ್ತಲ್ಲ, ಸೊ ದ ಮಫಿನ್ ಲೈಕ್ ಆಫ್ಟರ್ ಅ ಡೇ ಆರ್ 2 ಯು ಸಿ ದಟ್ ಮುಷಿನೆಸ್ ಮೇಲೆ ಸ್ವಲ್ಪ ಮುಷಿನೆಸ್ ಅನಿಸುತ್ತೆ. ಬಟ್ ಇಟ್ಸ್ ನಾಟ್ ಸ್ಪಾಯ್ಲ್ಡ್, ಚೆನ್ನಾಗಿರುತ್ತೆ. ಲೈಕ್ ನಾನು ಎಷ್ಟೊಂದು ಸತಿ ಲೈಕ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಸೀನ್ ಇಟ್. ಸೊ ಇಟ್ಸ್ ನಾಟ್ ಸ್ಪಾಯ್ಲ್ಡ್ ಹಂಗಿದ್ರೆ. ಬಟ್ 3-4 ಡೇಸ್ ಈಸಿಯಾಗಿ ತಿನ್ಬೋದು. ಸೊ ಫಿಲ್ ಮಾಡ್ಕೊಂಬಿಡೋಣ. ಸೊ ಇವಾಗ ನಮ್ಮ ಬೇಕಿಂಗ್ ಟ್ರೇ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀರಿ. ಆ್ಯಂಡ್ ಅವನ್ ಕೂಡ 350 ಡಿಗ್ರಿ ಫ್ಯಾರನೈಟ್ಗೆ ಬಂದಿದೆ ಟೆಂಪರೇಚರ್. ಸೊ ನಾನಿವಾಗ ಬೇಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ 20 ಮಿನಿಟ್ಸ್. ಸೊ ನಾನು ಕುಕ್ ಟೈಮ್ 20 ಮಿನಿಟ್ಸ್ ಸೆಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ ಆಫ್ಟರ್ 20 ಮಿನಿಟ್ಸ್. ನೋಡಿ ಎಷ್ಟು ಚೆನ್ನಾಗಿ ರೇಸ್ ಆಗಿದೆ. ನಾನು ಟೈಮ್ನ ಇನ್ನೊಂದು 2 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟೆ, ಬಟ್ ಇದು ಆಲ್ಮೋಸ್ಟ್ ಆಗೋಗಿದೆ. ಇನ್ನೊಂದು 2 ಮಿನಿಟ್ಸ್ ಆದಮೇಲೆ ನಾವು ತೆಗೆದು ಕೂಲಾದ್ಮೇಲೆ ಟೆಸ್ಟ್ ಮಾಡೋಣ. ಸೊ ಇವಾಗೆ ಅವನಿಂದ ತೆಗೆದಿದ್ದೀನಿ, ಎಷ್ಟು ಚೆನ್ನಾಗಿ ರೇಸ್ ಆಗಿದೆ. ಸೊ ನೋಡಿ ಮಫಿನ್ ಎಷ್ಟು ಚೆನ್ನಾಗಾಗಿದೆ. ಸೊ ಇದು ಕೂಲಾಗಿದೆ. ನಾನು ಇದನ್ನು ತಿಂದು ಹೇಗಿದೆ ಅಂತ ಹೇಳ್ತೀನಿ. ಲುಕ್ ಅಟ್ ದಿಸ್, ಸೋ ನೈಸ್. ನನಗೆ ಡೈಸೆಕ್ಟ್ ಮಾಡೋ ಥರ ಇದೆ. ಸೊ ಆ್ಯಸ್ ಆಲ್ವೇಸ್ ನಾನು ಹೇಳಿದ ಥರ ಇಟ್ಸ್ ಆಲ್ವೇಸ್ ಅ ವಿನ್ ಫಾರ್ ಮೀ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ನಿಮಗೂ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ಸ್ ಮೂಲಕ ಹೇಳಿ. ನಾನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಅನ್ಕೋತಾ ಇದ್ದೀನಿ.
like getting 100 subscribers is not a small thing, and ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಆ್ಯಸ್ ಐ ಸೆಡ್ ಅರ್ಲಿಯರ್, ನಾವು ಇವಾಗಿಂದ ಅಟ್ಲೀಸ್ಟ್ 1 or 2 ವಿಡಿಯೋಸ್ ಎವ್ರಿ ಅದರ್ ವೀಕ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಫಾರ್ ಅವರ್ ಚಾನಲ್. ಥ್ಯಾಂಕ್ ಯು. See you in the next video. Bye bye.